ಈ ರೂಮಲ್ಲಿ ಇರೋದೆಲ್ಲ ಲಕ್ಷ್ಮಿ ವಸ್ತುಗಳೇ. ಅಂದರೆ ಲಕ್ಷ್ಮಿ ಮತ್ತು ಆದಿ ಇಬ್ಬರು ಒಟ್ಟಿಗೆ ಇಲ್ವಾ? ನಾನು ವಿಡಿಯೋ ಕಾಲಲ್ಲಿ ಸುಮಾರು ಸಲ ಗಮನಿಸಿದ್ದೀನಿ. ಅವಳು ಇಲ್ಲಿಂದಾನೇ ಫೋನ್ ಮಾಡ್ತಿರ್ತಾಳೆ. ನಾನು ಹೇಗಿದ್ರು ಇಲ್ಲಿ ಇಲ್ವಲ್ಲ, ಅದಕ್ಕೆ ಅವಳು ಇಲ್ಲಿ ಬಂದು ಕಾಲ್ ಮಾಡ್ತಾಳೇನೋ ಅಂತ ನನಗೂ ಅವಳಿಗೇನು ಕೇಳಬೇಕು ಅನ್ನಿಸ್ಲಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಇವರಿಬ್ಬರ ಜೀವನನೂ ನಮ್ಮಿಬ್ಬರ ಜೀವನ ಥರ ಆಗಿದೆಯಾ? ಅರೆ ಅಮೃತ, ಸಂಜೀವ್ ಇವಾಗ ಬಂದ್ರಾ? ಏನು ಇದ್ದಕ್ಕಿದ್ದ ಹಾಗೆ ಬಂದುಬಿಟ್ಟಿದ್ದೀರಾ? ಚಿಕ್ಕಮ್ಮ ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದ್ವಿ. ಹೌದಾ? ಅಯ್ಯೋ, ನೀನು ಬಂದಿದ್ದು ಒಳ್ಳೇದೇ ಆಯಿತು ಬಿಡು. ನಿಮ್ಮ ಅಮ್ಮನಿಗಂತೂ ಬರೀ ನಿಂದೇ ಚಿಂತೆ ಕಣೆ. ಅಮ್ಮು ಹೇಗಿದ್ದಾಳೋ, ಏನು ಮಾಡ್ತಿದ್ದಾಳೋ, ತಿಂದ್ಲೋ ಇಲ್ವೋ, ಅವಳಿಗೆ ಅದಿಷ್ಟ ಇದಿಷ್ಟ, ಪಾ ದೇವ್ರೆ, ಯಾವಾಗಲೂ ನಿನ್ನ ಜಪಾನೇ ಮಾಡ್ತಿರ್ತಾಳೆ. ಬಿಸಿಲಿಗೆ ನಿನಗೆ ಸ್ಕಿನ್ ಒಂಥರ ಆಗ್ಬಿಟ್ಟಿತ್ತಲ್ಲ. ಅಯ್ಯೋ ದೇವ್ರೆ, ಅವಾಗ ನೋಡಬೇಕಿತ್ತು ನಿಮ್ಮಮ್ಮ ಒದ್ದಾಡಿದ್ದನ್ನು. ಅಯ್ಯೋ ಅಮ್ಮಗೆ ಈ ಥರ ಆಗ್ಬಿಟ್ಟಿದೆ ಅಂತ ಕೊರಗ್ಬಿಟ್ಲು. ಹಾಗೆ ಅವಳಿಗೆ ಸಮಾಧಾನ ಮಾಡೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಚಿಕ್ಕತ್ತೆ, ಲಕ್ಷ್ಮಿ ಈ ರೂಮಲ್ಲೇ ಇರೋದಾ? ಹಾಂ, ಇದೇ ರೂಮಲ್ಲೇ ಇರೋದು. ಯಾಕೆ ಲಕ್ಷ್ಮಿ ಏನು ನಿಂಗೆ? ಅಮ್ಮು ಹೇಗಿದೆಯಾ ಮಗಳೇ? ನಾನು ಚೆನ್ನಾಗಿದ್ದೀನಿ, ನೀನು? ಚೆನ್ನಾಗಿದ್ದೇನೆ ಪುಟ್ಟ. ನಿಮ್ಮಿಬ್ಬರನ್ನು ನೋಡಿ ತುಂಬಾ ಸಂತೋಷ ಆಯಿತು. ನಮಗೂ ಅಷ್ಟೇ ಅಜ್ಜಿ, ನಿಮ್ಮನ್ನು ನೋಡಿ ಭಾಳ ಖುಷಿ ಆಯಿತು. ಅದರಲ್ಲೂ ಅಮೃತ ಅವರಂತೂ ನಿಮ್ಮೆಲ್ಲರನ್ನೂ ತುಂಬ ಮಿಸ್ ಮಾಡ್ಕೊತಾ ಇರ್ತಾರೆ. ಹಾಗಿದ್ರೆ ಅಕ್ಕನ ನಮ್ಮ ಜೊತೆಗೆ ಬಿಟ್ಟು ಹೋಗಿ. ನಿಮಗೆ ನೋಡಬೇಕು ಅನ್ಸಿದ್ರೆ ಬಂದು ಮಾತಾಡ್ಸ್ಕೊಂಡು ಹೋಗಿ. ಅಂಜು, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಅವಳಿಗೀಗ ಮದುವೆ ಆಗಿದೆ, ಅವಳು ಗಂಡನ ಮನೇಲೇ ಇರಬೇಕು. ನಿನಗೂ ಮದುವೆ ಆಗಲಿ, ಆಗ ಗೊತ್ತಾಗುತ್ತೆ. ಇಲ್ಲಪ್ಪ, ನಾನೇನಾದರೂ ಮದುವೆ ಆದರೆ ಇದೇ ಮನೇಲಿ ಇರಬೇಕು ಅಂತ ಹುಡುಗನೇ ನೋಡಿ ಮದುವೆ ಆಗ್ತೀನಿ. ಆಹಾ, ಮೊದಲು ಓದೋದ್ರ ಕಡೆ ಗಮನ ಕೊಡು, ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡುವಿ ಅಂತೆ. ಅತ್ತೆ, ಅಮ್ಮು ಹೇಗಿದ್ದೀರಾ? ಈಗ ಕೇಳ್ತಾ ಇದೆಯಾ ಹೇಗಿದ್ದೀರಾ ಅಂತ? ಗಂಡನ ಮನೆಗೆ ಹೋದ್ಮೇಲೆ ಅತ್ತೆ ಹೇಗಿದ್ದೀರಾ ಅಂತ ಒಂದು ಫೋನ್ ಆದರೂ ಮಾಡಿ ಕೇಳಿದ್ಯಾ? ಇಷ್ಟೇನಾ ನಿನಗೆ ಅತ್ತೆ ಮೇಲೆ ಪ್ರೀತಿ ಇರೋದು? ಅತ್ತೆ ಸಾರಿ, ಅಲ್ಲಿ ನಿಮಗೆ ಫೋನ್ ಮಾಡೋಕ್ಕೆ ಪುರ್ಸೊತ್ತು ಸಿಗದೆ ಇರ್ಬೋದು. ಆದರೆ ನಾನು ಯಾವಾಗಲೂ ನಿಮ್ಮನ್ನ ನೆನಪು ಮಾಡ್ಕೋತಾ ಇದ್ದೆ. ನಿಮ್ಮನ್ನಂತೂ ತುಂಬ ಮಿಸ್ ಮಾಡ್ಕೋತಿರ್ತೀನಿ. ಸಂಜೀವ, ಆದಿ ಮತ್ತು ಲಕ್ಷ್ಮಿಗೆ ಎಕ್ಸಾಮ್ ಇತ್ತಲ್ವಾ, ಹಾಗಾಗಿ ಒಂದೇ ರೂಮಲ್ಲಿದ್ದರೆ ಓದ್ಕೊಳ್ಳೋದು ಕಷ್ಟ ಅಂತ ಲಕ್ಷ್ಮಿ ಈ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇದ್ಲು. ಇನ್ನೇನು ಎಕ್ಸಾಮ್ ಮುಗೀತಲ್ಲ, ಇನ್ನು ಆದಿ ರೂಮಲ್ಲಿ ಆದಿ ಜೊತೆನೇ ಇರ್ತಾಳೆ. ಅಂಜು, ಲಕ್ಷ್ಮಿ ವಸ್ತುಗಳನ್ನೆಲ್ಲ ತೊಗೊಂಡು ಹೋಗಿ ಆದಿ ರೂಮಲ್ಲಿ ಇಟ್ಬಿಡು. ಈಗ ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದ ಸಮಯ. 2026ರ ಟ್ಯಾಲೆಂಟ್ ಫೆಸ್ಟ್ ಅವಾರ್ಡ್ ಗೋಸ್ ಟು, ಅದನ್ನ ನಾನು ಹೇಳಲ್ಲ, ಗೆಸ್ಟ್ಗಳು ಹೇಳ್ತಾರೆ. And the award goes to the juniors team Adi Lakshmi. ಆದಿ ಲಕ್ಷ್ಮಿ ಇಬ್ರು ಸ್ಟೇಜ್ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಈ ಗೆಲುವು ನನ್ನ ಮತ್ತು ಆದಿಯಿಂದ ಮಾತ್ರ ಅಲ್ಲ, ನನ್ನ ಇಡೀ ತಂಡದಿಂದ. ನನ್ನ ಜೂನಿಯರ್ಸ್ ಟೀಮ್ ಎಲ್ಲರೂ ಸ್ಟೇಜ್ ಮೇಲೆ ಬರಬೇಕು.
ಲಕ್ಷ್ಮಿ ಅವರೇ, ನಿಮ್ಮ ವಿನ್ನಿಂಗ್ ಮೊಮೆಂಟ್ ಬಗ್ಗೆ ಒಂದೆರಡು ಮಾತಾಡ್ಬೋದಾ? ಗೆಲುವು ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ. ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟರೆ ಗೆದ್ದೇ ಗೆಲ್ತೀವಿ. ನಾನು ಆಗಲೇ ಹೇಳ್ದಾಗೆ ಇದು ನನ್ನಿಂದ ಮಾತ್ರ ಅಲ್ಲ. ನನ್ನ ಕಾಲಿ ಗಾಯ ಆದಾಗ ಅದನ್ನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಆದಿ ಬ್ಯಾಲೆನ್ಸ್ ಮಾಡ್ದ. ಇವತ್ತು ಅವನಿಲ್ಲ ಅಂದಿದ್ರೆ ನಾನು ಗೆಲ್ಲೋದಕ್ಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ಸ್ ಆದಿ. ಅಷ್ಟೇ ಅಲ್ಲ, ಇವತ್ತಿನ ನನ್ನ ಗೆಲುವಿಗೆ ಮುಖ್ಯ ಕಾರಣ ನಮ್ಮ ಪ್ರೀತಮ್ ಸರ್. ಅವ್ರು ಕೊಟ್ಟಿರೋ ಧೈರ್ಯ, ಭರವಸೆನೆ ಇವತ್ತು ನಾನು ಈ ಟ್ರೋಫಿ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ಕಾರಣ ಆಯಿತು. ಥ್ಯಾಂಕ್ ಯು ಸರ್. ಲಕ್ಷ್ಮಿ ಅವರೇ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತೂ ಸಖತ್ತಾಗಿತ್ತು. ಅದರಲ್ಲೂ ನಿಮ್ಮ ಕಾಲಿಗೆ ಆ ಗ್ಲಾಸ್ ಪೀಸ್ ಚುಚ್ಕೊಂಡಾಗ ಆದಿ ಅದನ್ನು ಬ್ಯಾಲೆನ್ಸ್ ಮಾಡಿದ್ರಲ್ಲ, ಅದು ಸಖತ್ತಾಗಿತ್ತು. ನಿಮ್ಮಿಬ್ಬರು ಜೋಡಿ ತುಂಬ ಕ್ಯೂಟಾಗಿದೆ. ಏನು ಗೊತ್ತಾ, ನೀವಿಬ್ಬರು ಹೊರಗಡೆ ಎಷ್ಟೇ ಕಿತ್ತಾಡ್ಕೊಂಡ್ರು ಒಬ್ರನ್ನೊಬ್ರು ಸ್ಪಂದಿಸ್ತಿರಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಆದಿ ಒಳ್ಳೆ ಹುಡುಗ, ನೀವು ಕೂಡ. ನಿಮ್ಮಿಬ್ಬರು ಬಾಂಡಿಂಗ್ ನೋಡ್ತಾ ಇದ್ರೆ ನಿಮ್ಮ ಕುತ್ತಿಗೆಲಿರೋ ತಾಳಿಗೂ ಆದಿಗೂ ಏನೋ ಸಂಬಂಧ ಇದೆ ಅಂತ ನನಗನ್ಸುತ್ತೆ. ನೀವು ಅದನ್ನು ಹೊರಗಡೆ ತೋರಿಸ್ಕೊಳ್ದೇ ಇದ್ದರೂ ನಾನು ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ನಿಮ್ಮಿಬ್ಬರು ಕಣ್ಣಲ್ಲಿ ಕಾಣುತ್ತಲ್ಲ ಆ ಪ್ರೀತಿ, ಅದೇ ಎಲ್ಲ ಅರ್ಥ ಮಾಡಿಸುತ್ತೆ. ಏನಿವೆ, ಇದೆಲ್ಲ ನಿಮಗೆ ಆದಷ್ಟು ಬೇಗ ಅರ್ಥ ಆಗಿ ಎಲ್ಲರ ಮುಂದೆ ಧೈರ್ಯವಾಗಿ ಹೇಳ್ಕೊಂಡು ಓಡಾಡೋಗಾಗಲಿ ಅಂತ ತುಂಬ ಹೃದಯದಿಂದ ಹಾರೈಸ್ತೀನಿ, ಅದು ಒಬ್ಬ ಒಳ್ಳೆ ಫ್ರೆಂಡಾಗಿ. ಸರಿ ಲಕ್ಷ್ಮಿ ಅವರೇ, ನನ್ನ ಕೆಲಸ ಇಲ್ಲಿಗೆ ಮುಗೀತು, ನಾನು ಹೊರಡೋ ಟೈಮ್ ಬಂತು. ಹಾಗಂತ ನಮ್ಮಿಬ್ಬರು ಫ್ರೆಂಡ್ಶಿಪ್ ಇಲ್ಲಿಗೆ ಕೊನೆ ಆಗೋದು ಬೇಡ. ಇದು ನನ್ನ ವಿಸಿಟಿಂಗ್ ಕಾರ್ಡ್. ಎನಿ ಡೇ ಎನಿ ಟೈಮ್ ಒಂದೇ ಒಂದು ಫೋನ್ ಮಾಡಿ, ನೆಕ್ಸ್ಟ್ ಮಿನಿಟ್ ನಿಮ್ಮ ಮುಂದೆ ಇರ್ತೀನಿ. ಬಾಯ್. ಬಾಯ್ ಸರ್. ಟೇಕ್ ಕೇರ್. ಏನಂತೆ? ಅದು ನಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಹೋದರು.